ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ಏನಪ್ಪ ಅಂದ್ರೆ ನಿನ್ನೆ ಎಲ್ಲಿಗೆ ಲಾಗ್ ಮುಗಿಸಿದ್ವೋ ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ. ಇದು ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವ್ರ ದರ್ಶನ ಮಾಡಿಕೊಂಡು ಅದ್ರ ಹಿಂದಿನ ದಿವಸ ಕೊಲ್ಲೂರು ಮೂಕಾಂಬಿಕೆ ದೇವ್ರ ದರ್ಶನ ಮಾಡಿದ್ದು. 2 ವಿಡಿಯೋನ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬರ್ರಿ. ಇದು ನೆಕ್ಸ್ಟ್ 3rd ಡೇ ಟ್ರಿಪ್ ಇದೆ ನಮ್ಮದು. ನಾವು ಬ್ರಹ್ಮಲಿಂಗೇಶ್ವರ ದೇವ್ರ ದರ್ಶನ ಮಾಡಿಕೊಂಡು ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಕೊಲ್ಲೂರು ಬಸ್ ಸ್ಟ್ಯಾಂಡಾಗ ಅದೀವಿ. ಇಲ್ಲಿಂದ ಇವತ್ತಿನ ಲಾಗ್ನ ಕಂಟಿನ್ಯೂ ಆಗಾಗತ್ತೈತಿ. ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೋರಿ. ನಿಮಗೆಲ್ಲ ಗೊತ್ತೈತಿ ನಂದು ಓಲ್ಡ್ ಚಾನಲ್ ಶಿಲ್ಪಾಸ್ ಮಿಡ್ ಕ್ಲಾಸ್ ಫ್ಯಾಮಿಲಿ ಲಾಗ್ಸ್. ಅದೆಲ್ಲ ಸಾಕಷ್ಟು ವ್ಯೂವರ್ಸ್ ಇದ್ದರು, ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರು. ಅದನ್ನು ನೋಡಿ ಏನಾದರೂ ಇಲ್ಲಿ ಬಂದಿದ್ದರೆ ಈ ಚಾನಲ್ ಕೂಡ ನಮ್ಮದೇ ಆಗಿರುತ್ತೆ. ಅದು ಪ್ರಾಬ್ಲಮ್ ಆಗಿ ಸೊ ಅಲ್ಲಿ ಅಪ್ಲೋಡ್ ಆಗ್ತಾಯಿಲ್ಲ ಲಾಗ್ಸ್ ಎಲ್ಲ. ಇದನ್ನು ನ್ಯೂ ಚಾನಲ್ ಮಾಡ್ಕೊಂಡಿವಿ. ಇಲ್ಲಿಗೆ ಬಂದು ಸಪೋರ್ಟ್ ಮಾಡಿರಿ. ಬರೀ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ. ಇದೆಲ್ಲ ಇಟ್ಕೊಂಡು ಒಂದು ಅಂಗಡಿ ಮುಂದೆ ತಿನ್ಸವನ್ನ ತೊಗೊಂಡು ತಿನ್ಕೊತ ಕೂತೀವಿ ರೀ. ಗೋಲಿ ಕೂಡ ಕೊಡಿದ್ರು ಸ್ವಲ್ಪ ಬಿದ್ದ ಆಗ ದೇವಸ್ಥಾನದಾಗ ಬಿದ್ದೇನೆ. ಅದು ನನಗಂತೂ ಗೊತ್ತಿಲ್ಲ ಏನೇನು ಹಿಂಗೆ ಹಿಂಗೆ ಗೊತ್ತಾ ಹಿಂಗೆ ಡಬ್ಬಕ್ಕೆ ಅನ್ಬಿದ್ದೆ. ಸಿಗಂದೂರು 2 ತಾಸು ಅಂತಾರೆ, 2 ತಾಸು ಅಂತಾರೆ. ಸಿಗಂದೂರಿಂದ ಆ ಕಡೆ ಹಾವೇರಿ 6 ತಾಸು. 3 ತಾಸು ಸಿಗಂದೂರಿಲ್ಲ, 3 ತಾಸು ಒಳಗಡೆ ಇಲ್ಲ. ನೋಡಿದ್ರೆ 50 ಕಿಲೋಮೀಟರ್ ತೋರಿಸುತ್ತೆ. ನೀವು ಹೋಗಿ ಬಂದ್ರೆ ಹೋಗ್ಬಿಟ್ಟಿದ್ದಾರೆ, ಅವರೇ ಹೇಳಿದ್ರು 3 ತಾಸು ಬೇಕಂತೆ. ಇನ್ನು ತೊಗೋಬೇಕಲ್ಲ ಮನೆ ಐಟಮ್ ತೊಗೊಳ್ಳಿ. ಅಲ್ಲಿ ತೊಗೋದ್ರೆ ಇಷ್ಟ ಆಗಿದ್ದು ಬೇರೆ ಬೇರೆ ಇರ್ತಾವಲ್ಲ. ಇದು ಕಂಪನಿ ಐಟಮು, ಇದು ಮನೆ ಐಟಮು. ಇದು ಲೋಕಲ್ಲು. ಅದು ಬನ್ನಿ ಕುಡಿ. ಗೋಲಿ ಸೋಡ ಅಂದ್ರೆ ಅದ್ರೊಳಗೆ ಒಂದು ಗೋಲಿ ಹಾಕಿರ್ತಾರೆ, ಅದಕ್ಕೆ ಗೋಲಿ ಸೋಡ ಅಂತಾರೆ. ಮಸಾಲೆ ಕೊಟ್ಟಾರ ಅವ್ರು ಪ್ಲೇಟ್ ಎಲ್ಲ. ಕೇಳಬೇಕಿತ್ತು ಯಾವ್ದಂತೇಳಿ ಬಾಯ್ಬಿಟ್ಟು. ಮಸಾಲೆ ಗೊತ್ತಿರಲಿಲ್ಲ, ನಿಂದೇನು ತಪ್ಪಿಲ್ಲ, ಅವ್ರು ಕೊಟ್ಟರು ತಪ್ಪ. ಗುಂಡ ಅದಕ್ಕೆ ಗೋಲಿ ಸೋಡ ಅಂತಾರೆ. ಮನೆ ಅದ್ರೊಳಗೆ ಗೋಲಿ ಇರ್ತದೆ. ಗೋಲಿ ಸೋಡ ಕೂಡ ಆತಾಡ್ರಿ. ಇಲ್ಲಿ ಬಸ್ಸಿಂದ ಭಾಳ ಸಮಸ್ಯೆ. ಸ್ನೇಹಿತರೆ ಈಗ ನೋಡ್ರಿ ಖಾಲಿ ಬಸ್ ತೊಗೊಂಡು ಹಬ್ಬಕ್ಕೆ ಹೊಂಟೀನಿ. ನೋಡು ಅದರ ನಮ್ಮ ಅಮ್ಮನ ಹೋಗ್ತಾರ. ಈಗ ಒಂದು ಬಸ್ ಹತ್ಕೊಂಡು ಹೊಂಟೀವ್ರಿ. ಇಲ್ಲಿ ಒಬ್ರು ಹೇಳಿದ್ರು ನಾವೀಗಿರೋದು ಕೊಲ್ಲೂರು ಅಲ್ಲ, ಒಂಚೂರು ಇದನ್ನ 60 ಬಿಟ್ಟಿದೆ ಹಂಗಾಗ್ಬಿಟ್ಟೆ. ನನಗೆ ಗೊತ್ತಿಲ್ಲ. ಮನೆಯದ್ದು ನಾವು ಕರ್ನಾಟಕದಲ್ಲಿ ಅಂತ ಒಂದು ಡೌಟ್ ಬರ್ತೈತಿ. ಆಮೇಲೆ ಎಲ್ಲೆಲ್ಲಿ ಹೋಗ್ತೀವೋ ಊರು ಹೆಂಗೆ ಬರ್ತೀವಿ ಅಂತ ಒಂದು ಭಯ ಆಗ್ತೈತಿ. ಈ ಸದ್ಯ ಕೇಳಿ ಹತ್ತೀವಿ. ನಾವು ಕೊಲ್ಲೂರಿಂದ ನಿಟ್ಟೂರು ಅಂತ. ನಾವು ಡೈರೆಕ್ಟ್ ಸಿಗಂದೂರಿಗೆ ಕೇಳಿ, ಸಿಗಂದೂರು ಇಲ್ಲಿಂದ ಸಿಗಲ್ಲ, ನಿಟ್ಟೂರಿಗೆ ಹೋಗ್ಬೇಕು ನೀವು ಅಂತಂದರು. ಹಾಗಾಗಿ ಶಿವಮೊಗ್ಗ ಬಸ್ ಹತ್ತೀವಿ ನಾವು. ಇಡೀ ಕರ್ನಾಟಕ ಟ್ರಿಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗಾಡಿ ಆಗ್ತದೆ. ಬಸ್ಸೇ ನೋಡ್ಕೊಂಡು ಹೋಗೋದು, ಇಳಿದು ಸ್ಪೇಸ್ ಮಾಡೋದಲ್ಲ. ಸುತ್ತಾಕತ್ತಾರೆ ಕರ್ನಾಟಕ. ಸ್ನೇಹಿತರೆ ಈಗ ನಾವು ಎಲ್ಲಿಗೆ ಹೋಗ್ಬೇಕಿತ್ತಂದ್ರೆ ಸಿಗಂದೂರು ಚೌಡೇಶ್ವರಿಗೆ ದೇವಿ ದರ್ಶನಕ್ಕೆ ಹೋಗಬೇಕಿತ್ತು. ಆದರೆ ನಮ್ಗೆ ಬಸ್ಸಿಂದು ಪ್ರಾಬ್ಲಮ್ ಆತಿಲ್ಲಿ. ಯಾಕಂದ್ರೆ ನಾವು ಸಿಗಂದೂರಿಗೆ ಹೋಗ್ಬೇಕಂದ್ರೆ ಅದಕ್ಕೂ ಮುಂಚೆ ನಮ್ಗೆ ಸಿಗಂದೂರು ಬಸ್ ಇಲ್ಲಿ ಕೊಲ್ಲೂರಿಂದ ಸಿಗೋದಿಲ್ಲ ಅಂತ ಹೇಳಿದರು. ಭಾಳ ಎಲ್ಲ ಕಡೆ ವಿಚಾರಿಸಿ ನೋಡಿದ್ವಿ. ಅವರೆಲ್ಲರೂ ಹೇಳಿದ್ದು ನೀವು ಸಿಗಂದೂರಿಗೆ ಹೋಗ್ಬೇಕಂದ್ರೆ ಇದಕ್ಕೆ ಸಾಗರಕ್ಕೆ ಹೋಗಬೇಕು, ಈ ಥರ ಎಲ್ಲ ಸುತ್ತಿಟ್ಟು ಬೇರೆ ಬೇರೆ ಊರೆಲ್ಲ ಹೇಳಿದರು. ಆಮೇಲೆ
ಇನ್ನೊಬ್ರು ಹೇಳಿದ್ರು ಇಲ್ಲ ನೀವು ನಿಟ್ಟೂರಿಗೆ ಹೋಗ್ರಿ, ನಿಟ್ಟೂರಿಂದ ಬಸ್ ಸಿಗತ್ತೆ, ನಿಟ್ಟೂರು ಭಾಳ ಇಲ್ಲ, ಇಲ್ಲಿಂದ 1 ತಾಸು ದಾರಿ ಆಗುತ್ತೆ, ನಿಟ್ಟೂರಿಗೆ ಹೋಗ್ರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಶಿವಮೊಗ್ಗ ಬಸ್ ಹತ್ತೀವಿ ರೀ. ನಿಟ್ಟೂರು ಇಳಿದು ಅಲ್ಲಿಂದ ಮತ್ತೆ ನಾವು ಸಿಗಂದೂರು ಬಸ್ ಹತ್ತಬೇಕು. ಹತ್ತತ್ರ ಜರ್ನಿ ಏನಿಲ್ಲ ಅಂದರೂ ನಿಟ್ಟೂರಿಗೆ 1 ತಾಸು ಅಂತ ಹೇಳಿ ಹತ್ತಿದ್ವಿ ನಾವು ಅಂದ್ಕೊಂಡು. ಆದರೆ 1 ತಾಸಲ್ಲಿ ಇಲ್ಲ, ಅದು 1.5 ತಾಸು ದಾರಿ ಆಯಿತು. ಆಮೇಲೆ ನಿಟ್ಟೂರಿಗೆ ಇಳಿದಿದ್ದೆ, ಅಲ್ಲಿಂದ ಕಂಟಿನ್ಯೂ ಬಸ್ ಸಿಕ್ಕೇ ಬಿಡುತ್ತೆ ನಮ್ಗೆ. ಅಲ್ಲಿಂದ ನಿಟ್ಟೂರಿಂದ ಸಿಗಂದೂರಿಗೆ ನಿಟ್ಟೂರಿಂದ 2.5 ತಾಸು ಆಯಿತು. ಯಪ್ಪ ಸಾಕಾಯ್ತು. ಬೆಳಿಗ್ಗೆಯಿಂದ 1.5 ತಾಸು ಈ ಕಡೆ 2.5 ತಾಸು, ಇಲ್ಲೇ 4-5 ತಾಸು ಜರ್ನಿ ಆಯ್ತು ನಮ್ಗೆ. ಇಲ್ಲಿ ಬಂದ್ವಿ. ಆದರೆ ಇಲ್ಲಿ ಬಸ್ಗಳು ನೋಡ್ರಿ ಎಷ್ಟು ಖಾಲಿ ಅದು, ಫ್ರೀ ಇದ್ದರೂ ಕೂಡ. ಮತ್ತು ನಾವು ಹತ್ತಿರೋದು ಗೌರ್ಮೆಂಟ್ ಬಸ್ಸ. ಇದುವರೆಗೆ ಕೊಲ್ಲೂರಲ್ಲಿ ಅಡ್ಡಾಡಿದ್ದೆಲ್ಲ ಪ್ರೈವೇಟ್, ಬಟ್ ಇದು ಗೌರ್ಮೆಂಟ್ ಬಸ್ ಹತ್ತಿದ್ವಿ ನಾವು ನಿಟ್ಟೂರಿಗೆ. ಭಾಳ ಗದ್ದಲ ಇರೋದಿಲ್ಲ ರೀ, ಇದಾಗ್ತದೆ ನಮ್ಮ ಕಡೆ. ಎಂಥ ಪರಿ ಗದ್ದಲ ಇರ್ತಾವೆ, ಇಲ್ಲೇನು ಜನಸಂಖ್ಯೆ ಇಲ್ವಾ ಅಥವಾ ಏನೋ ಗೊತ್ತಿಲ್ಲ. ಈ ಥರ ಸ್ವಲ್ಪ ಏನೋ ವಿಚಿತ್ರ ಅನ್ನಿಸ್ತು. ನಮ್ಮ ಕಡೆ ಬಡ್ದಾಡ್ತಾರೆ, ಎಂಥ ಎಲ್ಲ ಅನಾಹುತ ಅಯ್ಯೋ ನಿಮಗೆಲ್ಲ ಗೊತ್ತೈತಿ ಫ್ರೀ ಬಸ್ ಆದಾಗಿಂದ ನಮ್ಮ ಉತ್ತರ ಕರ್ನಾಟಕ ಕಡೆ. ಬಟ್ ಇಲ್ಲಿ ಮತ್ತು ನೋಡ್ತಿರ್ಬೋದು ಖಾಲಿನೇ ಇರ್ತಾವೆ ಬಸ್. ಫುಲ್ ಅಂದ್ರೆ ಅಷ್ಟೇ ರೀ, ಸೀಟ್ ಸತಿ ಕಂಪ್ಲೀಟ್ ಆಗಿರಲ್ಲ ಒಂದು ಬಸ್ ಫುಲ್ಲು, ಆ ಥರ ಇರುತ್ತೆ. ಇಲ್ಲಿ ಬಸ್ಸಲ್ಲಿ ಹೋಗುವಾಗ ಅಷ್ಟೊಂದು ಸುಸ್ತು ಈ ಥರ ಏನೋ ಅನಿಸ್ಲಿಲ್ಲ. ಯಾಕಂದರೆ ನನಗೆ 1 ತಾಸಿನ ಮೇಲೆ ದಾರಿ ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ಇಲ್ಲೆಲ್ಲ ನೇಚರ್ ಎಲ್ಲ ನೋಡ್ಕೊತ ಜರ್ನಿ ಮಾಡೋಕೆ ಭಾಳ ಖುಷಿಯಾಗಿತ್ತು. ಆಮೇಲೆ ಮನೆ ಒಂದು ಸ್ವಲ್ಪ ಸುಸ್ತು ಅನ್ನಕತ್ತಿದ್ರೆ, ಮತ್ತು ಅವ್ರಿಗೂ ಅಲ್ಲೆಲ್ಲ ಆಟಿಕೆ ಸಾಮಾನು ತೊಗೊಂಡಿರ್ತಾರಲ್ಲ ಅವನ್ನ ಕೊಟ್ಟು ಹಂಗೆ ರಮಿಸ್ಕೊಂಡು ಸ್ವಲ್ಪ 1 ತಾಸು ನಿದ್ದೆ ಮಾಡಿದ್ರೆ 1 ತಾಸು ಆಟ ಆಡ್ತಿದ್ರು. ಆಮೇಲೆ ಬಸ್ ಒಂದು ಫ್ರೀ ಇರ್ತಾವಲ್ಲ, ಆರಾಮಾಗಿ ಕರ್ಕೊಂಡು ಅಡ್ಡಾಡ್ಬೋದು, ಜರ್ನಿ ಮಾಡ್ಬೋದು ಮಕ್ಕಳನ್ನ ದೂರ ಎಲ್ಲ. ಹಾಗೇನು ಅಂಥ ಪರಿ ಏನು ಕಾಟ ಕೊಟ್ಟಿಲ್ಲ ಅವ್ರು, ನಮಗೆ ಆರಾಮಾಗೇ ಬಂದರು. ಈಗ ನಾವು ಇಲ್ಲಿಂದ ನಿಟ್ಟೂರು ಇಳಿದ್ಮೇಲೆ ಅಲ್ಲಿಂದ ಹೋಗಿ ಸಿಗಂದೂರು ಬಸ್ ಹತ್ತಬೇಕು ರೀ. ಈಗ ಅದು ಕರೆಕ್ಟ್ ಟೈಮ್ ಸಿಗುತ್ತೆ ಇಲ್ಲ ಅಂತ ಹೋದ್ವಿ. ಬಟ್ ನಮಗಲ್ಲಿ ಬಸ್ ಸಾಕಷ್ಟಿದ್ವು. ಅವ್ರು ಹಂಗೆ ಹೇಳೇ ಕಳಿಸಿದ್ರು, ನಿಮ್ಗೆ ಆರಾಮ್ ಸಿಗ್ತವೆ ಬಸ್ಸಲ್ಲಿ ಹೋಗ್ರಿ ಅಂತ ಹೇಳಿದ್ದಕ್ಕೆ ಕೊಲ್ಲೂರೊಳಗೆ. ಈಗ ನಾವು ಇಲ್ಲಿ ತಡನ ಮಾಡಿಲ್ರಿ, ಅಲ್ಲಿ ಇಳಿಯತ್ಲೆ ಈ ಬಸ್ ಹಚ್ಚಿತ್ತು ಆಲ್ರೆಡಿ. ಈಗ ನಾವು ಸಿಗಂದೂರು ಬಸ್ನಾಗ ಅದೇವ್ರಿ. ಈಗ ಗೌರ್ಮೆಂಟ್ ಬಸ್ ಹತ್ತೀರಿ, ಇಷ್ಟೊತ್ತನ ಪ್ರೈವೇಟ್ ಬಸ್ಸಿಂದ ಮುಗೀತು. ಇಲ್ಲಿಂದ ಮತ್ತೆ 40 ಕಿಲೋಮೀಟ್ರ್ ಜರ್ನಿ ರೀ. ಅದೊಂದು ಅದ್ರಾಗ ಒಂದು ಸ್ವಲ್ಪ ಪರ್ಸನ್ ಇರೋದ್ರೊಳಗಿತ್ತು ನಾವು. ಮಗ ಕಂಡಕ್ಟರ್ ಏನ್ರಿ, ಸಿಗಂದೂರು ಕರೆ ಆಗುತ್ತೆ. ಇಲ್ಲಿಂದ 2 ತಾಸು ಅಂತೀರಿ, ಕರೆಕ್ಟ್ 1 ಆಗೈತಿ. 3 ಗಂಟೆ ಹೋಗ್ತೀರಿ, 1 ಆಗತ್ತಾರು. ನೋಡೋಣ ಟೈಮ್ ಏನಾಗುತ್ತೆ. ಕಾನಲ್ಲಿ ಹೇಳಿ ಮಾಡೋಣ. ಮತ್ತು ಇಲ್ಲಿ ಹತ್ತಿ ಬಸ್ನಾಗ ಏನೈತಿ ಆಗುತ್ತೆ ಅಲ್ಲಿ ಇಳಿದ್ಮೇಲೆ ಸ್ನ್ಯಾಕ್ಸ್ ಏನಾರು ಕೂಡ ಹಿಂಗೆ ತಿನ್ಕೊಂಡಿರ್ತಾರೆ 2 ತಾಸು. ಮತ್ತು ನಿನಗೆ ಆಗತ್ತಿಲ್ಲ ತಿಂದು. ಮತ್ತು ಬಂದರಿ ಸಿಗಂದೂರು. ಅಪ್ಪ ಅಷ್ಟೊತ್ತನ ಹೆಂಗಿದ್ದಲ್ಲ ಮರ ಬಸ್ನಾಗ. ಬಸ್ ಜರ್ನಿ ಮಾಡಿ ಸಾಕಾದ್ರೆ. ಅದು ದೊಡ್ಡ ಸೀಟ್ ಅದರ ಸಬ್ಸಿಡಿ ಇರ್ತಾರೆ, ಅಗ್ರಿ ಸಣ್ಣ ಸೀಟ್ ಇದ್ವು, ಅದ್ರಾಗ ಒದ್ದಾಡೋದು ಅದ್ರಾಗ. ಈಗ ನೋಡ್ರಿ ನಮ್ಗೆ ಬಸ್ ಸ್ಟಾಪ್ ಆಗಿದ್ದು ಅಲ್ಲಿ ಸ್ಟಾಪ್ ಆಗೈತೆ. ಅಲ್ಲಿಂದ ಹಿಂಗೆ ನಡ್ಕೊಂಡು ಹೊಂಟೀವಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ, ಅಮ್ಮನವ್ರ ದೇವಸ್ಥಾನಕ್ಕೆ. ಫುಲ್ ಡೌನ್ ಐತಿ. ಇದು ಪಟ್ಟೆ ಮಣ್ಣು ಬಿಟ್ಟು ಸೈಡ್ ಕಾಲಿಡಕ್ಕೆ ಬರಲ್ಲ, ಗಟ್ಟಿ ನೆಲಕ್ಕೆ ಬಿದ್ದ. ಏನಾಗಿಲ್ಲಪ್ಪ, ನಿಧಿಗಣ ಅದಿ ಮಣ್ಣು ಬಿಟ್ಟು ಬಾ. ಮತ್ತು ನೀ ಬೀಳ್ಬೇಕಲ್ಲ, ಚರ್ಪರ ಮಾಡ್ತೀಯಲ್ಲ. ಮೊದಲ ಸ್ಲೋಪ್ ಐತೆ ಅದು ನೆಲ ದಾರಿ ಅಲ್ಲ. ಬಸ್ನಾಗ ಆ ಪರಿ ಇದಾಗತ್ತ, ಇನ್ನು ನಡ್ಕೊಂತ ಹೋಗೋದು. ಹೆಂಗೈತೆ ನೋಡ್ರಿ, ಇದು ಹೆಂಗೈತೆ ನೋಡ್ರಿ. ಹೆಂಗೆ ಅನ್ಸಕತ್ತೈತಿ ಅಂದ್ರೆ ಕಾಡು ಅನ್ಸಕತ್ತೈತಿ, ಕಾಡ್ನಾಗದ್ವಿ. ಈಗ ನೋಡ್ರಿ ಬಂದ್ವಿ
ಇನ್ನು ಅಲ್ಲೈತೆ ದೇವಸ್ಥಾನ. ನೋಡ್ರಿ ಪಾರ್ಕಿಂಗ್ ಹೆಂಗೈತಿ ಗಾಡಿ. ಆದರೆ ಇಲ್ಲಿಗೆ ಬಸ್ಗಳು ಗದ್ದಲ ಅದಾವ್ರಿ. ಇಲ್ಲಿಂದ ಇದುವರೆಗೆ ಗದ್ದಲಿಲ್ಲ. ನಾವು ಬಂದ್ವಿ, ಇಲ್ಲಿಂದ ಗದ್ದಲ ಅದಾವೆ ಬಸ್ಗಳು. ಅದಾರ ಮಂದಿ ಅದಾರ. ಬರ್ರಿ ಇತ್ತಾಗಿಂದ ಹಂಗೆ ನಮ್ಮ ಜನ ಕಲಿತಾರೆ. ಬರ್ರಿ ಬರ್ರಿ ತನಮನು. ಹಾಂ, ಸೀಟು ಸಿಗೋದಿಲ್ಲ ಆಮೇಲೆ. ಯಾಕಂದ್ರೆ ಸೈಡಿಗೆ ಬಾ, ಗಾಡಿಗಳಿರ್ತಾವೆ. ಅಲ್ಲೈತ್ರ, ಅಲ್ಲೇ ಅಷ್ಟು ಹೋಗ್ಬೇಕು ದೇವಸ್ಥಾನಕ್ಕೆ. ಇಲ್ಲಿ ಅಲ್ಲಿ ಇರ್ಬೇಕು ಬಾ. ಇದು ನಾವು ಶೇಕ್ ಮಾಡ್ತಿರೋದಲ್ರಿ, ಇದು ಡೌನ್ಗೆ ಐತಲ್ಲ. ನಮ್ಮ ಇಲ್ಲಿಂದ ಕೆಳಗಡೆ ಆಗತ್ತೀವ, ಅದು ಅದಕ್ಕೆ ಹಂಗವ ಅನ್ಸಾಕತ್ತೈತಿ ನಿಮ್ಗೆ. ಅದು ಶೇಕ್ ಮೊಬೈಲ್ ಕಂದ್ರೆ ಹುಷಾರು ಹೋಗ್ಲಿ. ಒಂದು ಪ್ಯಾಂಟ್ ಲೂಸ್ ಆಗಿಬಿಟ್ಟಿದ್ರೆ ಬೆಲ್ಟ್ ಹಾಕಿಲ್ಲ, ಹಂಗೆ ಕರ್ಕೊಂಬಂದೀನಿ. ಇಲ್ಲಿ ಲಗೇಜ್ ರೂಮ್ ಐತ್ರಿ, ಇಲ್ಲಿ ಲಗೇಜ್ ಇಡ್ತೀವಿ. ಈಗ ಇಟ್ಟು ದೇವಿ ದರ್ಶನಕ್ಕೆ ಹೋಗ್ಬೇಕು ಈ ಕಡೆ. ಮತ್ತೆ ಅದು ಇಡೋಣ ತೊಗೊಂಬಿಡ್ತು. ಗದ್ದಲ ಐತ್ರಿ, ನಮ್ಮ ಬನಶಂಕರಿ ಗದ್ದಲ ಇರುತ್ತಲ್ಲ, ಗದ್ದಲ ಐತಿ ಬಿಡ್ದಿಂದಾಗ. ಒಂದು ಮನೋತನು ಬಿಡೋಣ. ಹಾಂ, ಬಿಟ್ಬಿಡ್ರಿ. ಮತ್ತೆ ಅಲ್ಲಿ ಹೋಗು ಎಲ್ಲೇ ಕಳೆಯೋದು ಯಾಕೆ. ಬರ್ರಿ ಚಪ್ಪಲ್ ಬಿಡ್ರಿ. ಕೊಟ್ರ ಅವ್ರು ಟೊಕೊಂಡ್ ಅದನ್ನ ಟೊಕೊಂಡ್ ಕೊಟ್ಬಿಡ್ರಿ. ಅದನ್ನು ಜನ ಇನ್ನೂ ಬರೋದ್ರಾಗ ಅದಾರ. ಬಂದ್ರಿ ಎಂಟ್ರೆನ್ಸ್. ಕಂದ ಏನೆಲ್ಲ ಐತಿ? ಶಾಂತಿ, ನೆಮ್ಮದಿ ಎಲ್ರಿ ಅದು. ಒಂದು ಕಾಲ ಬಿಡಾಕತ್ತೀರ ಬರ್ಕೊ. ದೇವಸ್ಥಾನ ದರ್ಶನ ಬಂದಿತ್ತು, ಪ್ರಸಾದ ಚಲೋ ಐತಿ, ಹಾಗಾಗಿ ಪ್ರಸಾದ ಮಾಡಾಕತ್ತೀವಿ. ಪ್ರಸಾದ ಉಂಟು ಅನ್ನ ಸಾರು ಉಪ್ಪಿನಕಾಯಿ. ನೋಡ್ರಿ ನಮ್ದು ಊಟ ಲಾಸ್ಟಿಗೆ ಕ್ಲೋಸ್ ಆಗ್ಬಿಡ್ತು. ಡೋರ್ ಹಾಕ್ಯಾರ ನೋಡ್ರಿ ಶಟ್ರಸ್. ನಶೀಬ್ ಐತೆ ಊಟ ಟೈಮ್ ಬಂದ್ವಿ ಕರೆಕ್ಟಾಗಿ. ಇಲ್ಲಾಂದ್ರೆ ಹೊರಗಿನ ಊಟ ಸೆಟ್ ಆಗ್ತಿದ್ದಿಲ್ಲ. ರೊಕ್ಕ ಹೋಗೋದು ತಪ್ಪಂಗಿಲ್ಲ, ಕೊಟ್ಟಿನ ತುಂಬಂಗಿಲ್ಲ ಸರಿಯಾಗಿ. 300 ರೂಪಾಯಿ ಅಂತ ಮಿನಿಮಮ್. 250 300 ರೂಪಾಯಿ ನೀರಿಗಿರಂದ್ರೆ. ನಿಮ್ದು ಯಾವ ಸಿಲ್ಕ್ ಅದು? ಮೈಸೂರು ಸಿಲ್ಕ್ ಸೀರೆ ಉಂಟ ನಿನ್ನ ಕಡೆ ಇತ್ತಲ್ಲ ಪ್ಯಾಟರ್ನ್ ಇತ್ತಾ? ಹಾಂ, ಈಗ ಒಬ್ರು ಕೊಟ್ರ ಅಂಕಲ್. ಹೌದು, ಮಾಂತೇಶ್ ನೀವು ಬಂದಿದ್ದ ಕೊಟ್ಟ. ನೋಡ್ರಿ ಈಗ ಊಟ ಮಾಡಿದ್ರು. ಊಟ ಮಾಡಿ ಸ್ವಲ್ಪ ಆಟ ಆಡಕತ್ತಾರ. ರೆಸ್ಟ್ ಹೇಳಪ್ಪ. ಇಷ್ಟು 420 ಅದನ್ರಿ. ಕಮೆಂಟ್ ಮಾಡಿ ಯಾರಂದ್ರೆ ಅವಂಗೆ ಕಾಲು ಹೇರ್ ಕೊಡ್ದಾನ ಅಂತವ ನಿಮ್ಮ ಮನೆ ಕಟ್ಟಕ್ಕೆ. ನನ್ನ ಗಾಡಿ ಏನಪ್ಪ ಆಟ ಅವ ನೋಡ್ರಿ, ಎಲ್ಲೋ ಕೂತಾನ ಅಲ್ಲಿ. ಭಾಳ ಸುಸ್ತಿದೆ ರೀ ಈಗ. 1-2 ತಾಸು ಬಸ್ನೇ ಬಂದ್ರೆ ಅದು ಇದ್ದಾರೆ ಅಂತ ಗೊತ್ತದಲ್ಲ. ಕರ್ವಿಂಗ್ ಇದ್ದಾರೆ.
ಕುಂದಾಪುರ ಟು ಈ ಕಡೆ ಸಿಗಂದೂರು ಬರೋಕೆ. ಹೊಳ್ಳಿ ನಾವು ಇಲ್ಲಿಂದ ಈಗ ಸಾಗರ ಟು ಹಾವೇರಿ ಹೋಗ್ಬೇಕು ರೀ. ಹಾವೇರಿಯಿಂದ ಆ ಕಡೆ ಟ್ರೈನ್ ಬುಕ್ ಮಾಡಿದ್ದೀನಿ ನಾನು. ಇಷ್ಟು ಜರ್ನಿ ಯಾಕೆ ನನಗೆ ಗೊತ್ತಿರಲಿಲ್ಲ ನನಗೆ. ಈ ಸಮಸ್ಯೆ ಅದ ರೀ, ಹೋಗೋಣ ಬೇಡ ಅಂತ ಕೂತೀವಿ. ದರ್ಶನ ಆಗಿಲ್ಲ, ದರ್ಶನ ಮಾಡ್ತೀವಿ ದೇವಿದು. ನಾವು ಬಂದಾಗ ಬಂದಿತ್ತು 3 ಗಂಟೆಗೆ ಕ್ಲೋಸ್ ಆಗಿತ್ತು ದೇವಸ್ಥಾನ. ಈಗ ಓಪನ್ ಆಗಿದೆ 4 ಗಂಟೆಗೆ. ದರ್ಶನ ಮಾಡಿ ಮುಂಜಾನೆ ನಿರ್ಧಾರ ಮಾಡ್ತೀವಿ. ಮೇಡಮ್ ಅವ್ರು ರೇಟಿಂಗ್ ಒಳಗದಾರೆ, ನೀಡಿ ಹೋಗೋಣ. ಈಗ ನಾವು ದರ್ಶನ ಕೊಂಡ್ವಿ ಸ್ನೇಹಿತರೆ. 4 ಗಂಟೆ ಆಯಿತು. 4 ಗಂಟೆಯಿಂದ ಚಲೋ ಅಂತ ದರ್ಶನ. ನಮ್ಗೆ ಬಂದು ಕೊಡಲೇ ಪ್ರಸಾದ ಸಿಕ್ತು, ಅದು ಖುಷಿ. ಪ್ರಸಾದ ತಿಂದು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈಗ ದರ್ಶನಕ್ಕೆ ಹೊಂಟೀವಿ. ಬರೀ ಸಿಗಂದೂರು ಚೌಡೇಶ್ವರಿ ದೇವಿ ದರ್ಶನ ಮಾಡಿಕೊಂಡು ದರ್ಶನ ಆತ್ರಿ. ಪಟಾಪಟ ದರ್ಶನ ಆತ್ರಿ, ತಡ ಆಗಿಲ್ಲ. 10 ನಿಮಿಷ ದರ್ಶನ ಆಯ್ತು. ಮಂದಿ ನೋಡ್ರಿ ದರ್ಶನ ಎಲ್ಲ ಇಲ್ಲೇ ಅಲ್ಲೇ ಉಳ್ಳಾಡ ಅಂತ ನಮ್ಮ ಭಾಷೆ ಆಡು ಭಾಷೆ ಒಳಗೆ ಇಲ್ಲೇ ಉಳ್ಕೊಂಡಾರೆ. ನಾವು ಒಂದು 5 ನಿಮಿಷ ಕೂತ್ಕೊಂಡು ಹೋಗ್ತೀವಿ. ಈಗ ಟೈಮ್ ಮಾತ್ರ ಮುಂದೆ ಜರ್ನಿ ಶುರು ಆಗೈತಿ. ಈಗ ಮತ್ತೆ ನೆಕ್ಸ್ಟ್ ವೀಕ್ ಅಂದ್ರೆ 2 ತಾಸಿಗೆ ನಮ್ಗೆ ಎರಡನೇ ಸಲ 2:30 ಬಂದಿದ್ವಿ. 2:30 ಬಂದ್ವಿ, 4:00 ಆಯ್ತು. 2 ತಾಸು ರೆಸ್ಟ್ ಮತ್ತೆ ಹೋಗಿದ್ವಿ. ಯಾರೂ ಇರಲಿಲ್ಲ ನೋಡಿ. ದರ್ಶನಕ್ಕೆ 4:30 ಆಯ್ತು. ಎಲ್ಲ ಫುಲ್ಲು ಗದ್ದಲ. ದರ್ಶನ ಮಾಡ್ಕೊಂಡು ಇಲ್ಲೇ ಅಡ್ಡಾಗ್ಯಾರು ನೋಡಿ. ನಾವು ಹೋಗುಣ್ರಿ. ಭೂತಪಾಲಕ ಶ್ರೀ ಕ್ಷೇತ್ರ ಪಾಲಕ ಭೂತರಾಯನ ಗುಡಿ ನಮಸ್ಕಾರ ಮಾಡಿದ್ವಿ. ಕೊಟ್ಟು ತರಬೇಕು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಈಗ ನೋಡ್ರಿ ಪೌಷ್ಟಿಕ ಆಹಾರವನ್ನು ಸೇರಿಸ್ತಾ ಇದ್ದಾರೆ ನಮ್ಮ ಶಿಲ್ಪ ಅವರು. ತಗೋಣ. ಈಗ ನಾವು ಬಸ್ ಹತ್ರ ಟೈಮ್. ಈ ಬಸ್ ಇಲ್ಲೇ ಬರ್ತಾವನ್ರಿ? ಬಸ್ ಮೇಲೆ ಗೇಟ್ ಹತ್ರ. ಗೇಟ್ ಇದು ಗೌರ್ಮೆಂಟ್ ಬಸ್ ಬರ್ತಾವೆ ಇಲ್ಲಿ? ಹಾಂ, ಗೌರ್ಮೆಂಟ್ ಎಲ್ಲ ಪ್ರೈವೇಟ್ ಮೇಲೆ ಅಲ್ಲಿ ಮೂಲಿಗೆ ಹೋಗ್ಬೇಕನಾ? ಅಲ್ಲ, ಗೇಟ್ ಇದೆಯಲ್ಲ, ಗೇಟ್ ಹತ್ರ ಹೋದ್ರೆ ಹಾಂ, ಓಕೆ. ನೋಡಿ 50 ಒಂದು 10 10 ಕ್ಲಿಯರ್ ಮಾಡಿ. ನಾವು ಕೊಟ್ಟು ತಿನ್ರಿ. ಸುಡ್ತಾವ ಅಂದೇನ. ಅಜ್ಜಾರಿ ಫೋಟೋ ತೊಗೊಂಡು ಬರ್ತಾರೇನ್ರಿ? ನಮ್ಮ ಕಡೆ ಮಂದಿ ಸಿಕ್ಕಿದ್ರಿ, ಮಾತಾಡ್ತೀವಿ. ಇಲ್ಲಿ ನಮ್ಮ ಕಡೆ ಮಂದಿ ಸಿಕ್ಕಿದ್ರು. ಈ ಕಡೆ ಆಲ್ಮೋಸ್ಟ್ ಇಲ್ಲೆಲ್ಲ ನಮ್ಮ ಮಂದಿ ಅದಾರೆ. ಸಿಕ್ಕಿದ್ರು ನಮ್ಮ ಯಜಮಾನ್ರ ಗತಿ ಇದ್ದರು. ಸಿಕ್ಕರು ಮಾತಾಡ್ತಾರೆ, ಬ್ರಾಹ್ಮಣ ಸಿಕ್ಕರೆ ಇಲ್ಲಿ ಮಾತಾಡ್ಕೊಂಡು ನಿಂತೀವಿ. ಅವರು ನಾವು ಒಂದು ಊರಿಂದ ಅವರು ಅಲ್ಲಿಗೆ ಹೊಂಟ್ರ, ನಾವು ಅವ್ರು ಬಂದ ಕಡೆ ಅವ್ರು ಕೊಲ್ಲೂರಿಗೆ ಹೋಗ್ಬೇಕಂತ ಅದನ್ನ ಕೇಳ್ಕೊಂಡು ನಿಂತಿದ್ರು. ಇಲ್ಲೆಲ್ಲ ಕುಂತೀವಿ ಬಸ್ಗೋಸ್ಕರ. ಸಾಗರ ಹೋಗ್ಬೇಕ್ರಿ ನಾವು. ಅಲ್ಲಿ ಎಷ್ಟೊಂದು ಬಸ್ ಇದ್ರು ಕೊಲ್ಲೂರಾಗ ನೋಡ್ತೀನಿ. ಎಷ್ಟು ಬಸ್ ಅಂದ್ರೆ ಪ್ಯಾಸೆಂಜರ್ ಇರಬೇಕಲ್ಲ, ಪ್ಯಾಸೆಂಜರ್ ಇದ್ರೆ ಬರ್ತಾರೆ. ಹೌದೇನ್ರಿ? ಇಲ್ಲಿ ಜನ ಕಡಿಮೆ ಇತ್ತು, ಎಲ್ಲರೂ ಭಕ್ತರು ಕಡಿಮೆ ಇತ್ತು. ಸ್ವಲ್ಪ ಗದ್ದಲ ಇಲ್ಲ. ಬಸ್ ಹೆಂಗೆ ಬಂದಿರಿ ಈಗ? ಸಾಗರಕ್ಕೆ ಬಂದಿರಿ ಅಲ್ಲಿ ಗದರಿ ನವಲಿಂದ ಹೆಸರಿದ ಹೆಂಗೆ ಬಂದ್ರಿ? ಕುಂತೀರಿ ಬಸ್ಗೋಸ್ಕರ. 5:10 ಆಯ್ತು, 5:15 ಐತೆ ಅಂತ ಹೇಳ್ಯಾರ. ನೋಡ್ಬೇಕು ಎಷ್ಟೊತ್ತಿ ಬರುತ್ತೆ. ಇವತ್ತು ಮುಂಜಾನೆ ಬಿಟ್ಟಿರಿ? ಇಲ್ಲೇ ಐತೆ ದೇವಸ್ಥಾನ. ನಾವೀಗ ದೇವಸ್ಥಾನ ಮುಂದೆ ನಿಂತು ದೂರ ಆಗೈತೆ ನಿಮ್ದು ಜೋನಿ. ಎಲ್ಲ ಬಸ್ನಾಗ ಇಡ್ರಿ. ಮನುಷ್ಯ ಹೈರಾಣ ಹಾಕೊಂಡ್ರಿ ಬಸ್. ಬ್ಯಾಡ್ರಮ್ಮ ಬೇಡ, ಸಾಕ್ರಿ. ಇಲ್ಲದ ಸಾಕಿದ್ರೆ ತಿಂತಿ ಬಿಡ್ರಿ. ಸಾಕ್ರಿ ಇಲ್ಲದ ಸಾಕು. ಬೇಡ್ರಮ್ಮ ಸಾಕು. ನಿನ್ನಕ್ಕೆ ನೀನು ಕೈ ಎತ್ತಿತೈತಿ ಬಾ. ಅದು ಕರೀನಿ ಹಾಗೆ ಬಾಯ್ ಮಾಡ್ರಿ ಅದನ್ನ ಓಡಿಸ್ರಿ. ಈಗ ನೋಡ್ರಿ ನಾವು ಸಿಗಂದೂರು ಬಸ್ ಸ್ಟ್ಯಾಂಡ್ ಕಡೆ ಹತ್ತತ್ರ 1 ತಾಸು ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತು ನಮಗೆ ಸಾಗರದ ಬಸ್ ಹತ್ತೀವಿ. ಸಾಗರದ ಬಸ್ ಹೆಂಗಾತಂದ್ರೆ ಸಿಕ್ಕಾಪಟ್ಟೆ ಗೊತ್ತಾಗ್ಬಿಡ್ತ್ರಿ. ಭಾಳ ಜನ ವೆಯ್ಟ್ ಮಾಡತ್ತಿದ್ರು ಭಕ್ತರು. ಬೇಗ ಬರಲಿಲ್ಲ ಬಸ್ಸಲ್ಲಿ. ಪ್ರೈವೇಟ್ ಬಸ್ ಕೂಡ ಕಡಿಮೆ, ಅಲ್ಲಿ ಗೌರ್ಮೆಂಟ್ ಬಸ್ಸ ಬರಬೇಕಷ್ಟೊತ್ತಿದ್ರು. ಹಾಗಾಗಿ ಗದ್ದಲ ಆಯಿತು. ಇಲ್ಲೊಬ್ರು ಸೀಟ್ ಸಿಕ್ಕು ನಮಗೆ. ಒಟ್ನಲ್ಲಿ ಸೀಟ್ ಸಿಕ್ಕು, ಬಟ್ ಒಂದೇ ಕಡೆ ಆಗಲಿಲ್ಲ. ನಾನು ಮುಂದೆ ಆದ್ವಿ. ಮನು ಮತ್ತು ಅವ್ರ ಪಾಪ ಹಿಂದೆ ಕೂತ್ಕೊಂಡ್ರು.
1 ಅವರ್ ಜರ್ನಿ ಹೆಂಗೆ ಬಂದ್ವಿ ಅಂತ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಬಸ್, ಗೌರ್ಮೆಂಟ್ ಬಸ್. ಆ ಕಡೆ ಎಲ್ಲ ಘಾಟ್ ಸೆಕ್ಷನ್ ಭಾಳ ಸ್ಲೋ ಆಗಿತ್ತು ರೀ. ಫಾಸ್ಟ್ ಹೊಡಿತಾರೆ ಬಟ್ ದಾರಿ ಸಾಕ್ತಿದ್ದಿಲ್ಲ. ಇದು ಬಯಲು ಚಲೋ ಅಲ್ರಿ ಇತ್ತಾಗಿಂದ, ಹಂಗೆ ಪರವಾಗಿಲ್ಲ ಜೋರಾಗಿ ಹೊಡೆದ್ರು ಗಾಡಿನ. 1 ತಾಸಿನಲ್ಲಿ ಬಂದು ನಾವು ಸಾಗರ ಬಂದು ರೀಚ್ ಆದ್ವಿ. ಅಲ್ಲಿ ನಮ್ಮ ಗೊತ್ತಿರೋರಲ್ಲ, ನಮ್ಮ ಕಡೆದವರು ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಹೊಂಟಾರ. ಅವರು ಅಷ್ಟು ಏಜ್ ಆದರೂ ಆ ಇಳಿ ವಯಸ್ಸಿನಾಗ ಆ ಅಜ್ಜ ಅಮ್ಮನ ಕರ್ಕೊಂಡು ಹೊಂಟಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಎಷ್ಟೊತ್ತು. ನಾವು ಬಂದ್ವಿ ಈಗ ಸಾಗರಕ್ಕೆ. ಸಿಗಂದೂರು ಟು ಸಾಗರ ಬಂದ್ವಿ. ಸಾಗರದಿಂದ ಈಗ ನೆಕ್ಸ್ಟ್ ಹಾವೇರಿಗೆ ಹೋಗ್ಬೇಕು ಅಂದರೆ ನಮ್ಮ ಜರ್ನಿ ಊರ ಕಡೆ ಸಮೀಪ ಆಗ್ತದೆ. ಸಾಗರ ನೋಡ್ರಿ, ಸಾಗರದವ್ರು ಯಾರಾದರೂ ವಿಡಿಯೋ ಮಾಡ್ತಿದ್ರೆ ಕಮೆಂಟ್ ಮಾಡಿರಿ. ಸಿಗಂದೂರಿಂದ ನಮಗೆ ಒಂದು ಬಸ್ ಸಿಕ್ತು, ಅದು ಸಾಯಂಕಾಲ ಲಾಸ್ಟ್ ಬಸ್ ಇತ್ತು. ನಮ್ಮದು ಒಂದು ಕಡೆ, ನಾನೊಂದು ಕಡೆ, ಸ್ಲಿಪ್ಪರ್ ಮುಂದೆ ಕುಂತಾರೆ. ಸ್ಲಿಪ್ಪರ್ ಒಂದು ಸಲ ಮುಂದೆ ಕುಂತಾರೆ, ಅವರು ಒಂದು ಕಡೆ ಆಗ್ಯಾರ. 1 ಅವರ್ ಜರ್ನಿ ಹೆಂಗೆ ಬಂದು ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಫಾಸ್ಟ್ ಬಂತು ಬಸ್. ಈ ಕಡೆ ಇಷ್ಟೊತ್ತು ಮಲೆನಾಡಲ್ಲಿ ಕಾಡಲ್ಲಿ ಜಂಗಲಲ್ಲಿ ಸ್ಲೋ ಆಗಿ ಬರ್ತೈತೆ ಬಸ್ಸು. ಇವಾಗ ಫಾಸ್ಟಾಗಿ ಬಂತು, ಬೇಗ ಬಂದ್ವಿ. ಇನ್ನೇನು ಬಸ್ ಬೀಳಿಬೇಕು, ಅವ್ರ ಮುಂದೆ ಇದ್ದಾರೆ, ನಾವಿಬ್ಬರು ಇಲ್ಲೇ ಹಿಂದೆ ಇದ್ವಿ. ಇದು ಗೌರ್ಮೆಂಟ್ ಬಸ್ ರೀ. ಸಾಗರ ನಾವು ನೋಡಿದ್ರೆ ಫಸ್ಟ್ ಟೈಮ್ ನೋಡ್ತಿರೋದು. ಹೀಗೆ ನೋಡೋದು, ಇಳ್ಕೊಂಡೆ ನೋಡೋಕ್ಕಾಗಲ್ಲ, ಬಸ್ಸಾಗ ನೋಡೋದು ಅಷ್ಟೇ. ಈಗ ನಾವು ಸಾಗರ ಬಂದು ಸ್ನೇಹಿತರೆ, ಸಾಗರದವ್ರು ಯಾರೆಲ್ಲ ಅದರಿ ಕಮೆಂಟ್ ಮಾಡಿರಿ. ಸಿಗಂದೂರು ಸಾಗರದವರು ಒಟ್ಟಿನಲ್ಲಿ ಆಲ್ ಓವರ್ ಕರ್ನಾಟಕ ತಿರ್ಗಾಕತ್ತಿಬಿಟ್ಟಿವಿ. ಅಷ್ಟೇ ಖುಷಿನೇ ಐತಿ. ಸ್ವಲ್ಪ ಗೊತ್ತಲ್ರಿ, ಮಾಮೂಲಿ ಜರ್ನಿ, ಲಾಂಗ್ ಜರ್ನಿ ಮಾಡೋ ಸುಸ್ತಾಗುತ್ತೆ. ಅದ್ರ ದೇವ್ರನ್ನ ದರ್ಶನ ಆದಮೇಲೆ ಅದು ಸುಸ್ತೆಲ್ಲ ಮಾಯ ಆಗಿಬಿಟ್ಟಿರ್ತೈತಿ. ಅದಂತೂ ಭಾಳ ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಾನು. ನಂಗೆ 1 ತಾಸು ಕೂತ್ಕೊಂಡು ಹೇಳ್ತೀನಲ್ಲ ನಿಮ್ಗೊಂದು ಹಾಫ್ ಆನ್ ಅವರ್ ಕುಂತು ಒಂದು ಏನೋ ಕೆಲಸ ಮಾಡೋಕ್ಕಾಗಲ್ಲ, ಬ್ಯಾಕ್ ಪೇನ್ ಅಷ್ಟು ಬರುತ್ತೆ. ಅಂಥದ್ರಲ್ಲಿ ಇಷ್ಟು ಲಾಂಗ್ ಜರ್ನಿ, ಅದು ಬಸ್ಸಲ್ಲಿ ಅದಡು ಕೂಡ ನಂಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಅದು ಬಂದಿಲ್ಲ. ನಿಜವಾಗಿ ಆ ದೇವರು ಶಕ್ತಿ ಅಂಥದ್ದು ಇರ್ಬೋದು ಅಂತೇಳಿ ನಂಗೆ ಈಗ ಈ ಸಲ ಭಾಳ ಅನುಭವ ಆಗೈತಿ. ಒಟ್ಟಿನಲ್ಲಿ ಯಾವುದೇ ರೀತಿ ಏನೂ ತೊಂದರೆ ಆಗದಂಗೆ ಯಾವ ರೀತಿ ಹೋಗಿದ್ವು ಖುಷಿಯಾಗಿ ಅದೇ ರೀತಿ ಎಲ್ಲ ದೇವರುಗಳ ದರ್ಶನ ಮಾಡಿಕೊಂಡು ನಮ್ಮ ಟ್ರಿಪ್ ಜರ್ನಿ ಕಂಟಿನ್ಯೂ ಆದೈತೆ ರೀ. ನಿಮಗೆಲ್ಲ ಈ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿರ್ತಾವೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೇನೆ ಮುಂದಿನ ವ್ಲಾಗಲ್ಲಿ.